ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿರಿ, ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿರಿ, ಇವಾಗ ಸ್ವಲ್ಪ ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ರೀ. ಸ್ವಲ್ಪ ಕಾಯಿಪಲ್ಯ ಅದು ತೊಗೊಂಬರ್ಬೇಕ್ರಿ. ಹಾಗಾಗಿ ನಾನು ನಮ್ಮ ಮಗಳು ಹೊಂಟೇವೆ ನೋಡಿರಿ. ನೋಡ್ತೀನಿ ರೀ, ತಿರ್ಗಾ ಬಂದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ರೀ. ಎಲ್ಲ ಸ್ವಲ್ಪ ಮಾರ್ಕೆಟ್ನಾಗ ಇಡುವೆ ಏನಾದ್ರು ತರಕಾರಿ ಅದೇ ಥರ ತೊಗೊಂಡ್ರೆ ಇಡುವೆ ಮಾಡೋದಾದ್ರೆ ಮಾಡ್ತೀನಿ ರೀ. ನೋಡಿರಿ, ನಾನು ಪುಂಡೆ ಪಲ್ಯ ತಂದಿದ್ದೆ ನೋಡ್ರಿ. ಪುಂಡೆ ಪಲ್ಯ ಇಡ್ತಾನೆ ಎಲ್ಲ ಸೋಸಿದ್ರಿ, ಎಲ್ಲ ಸೋಸಿ ಇದನ್ನೆಲ್ಲ ಹಿಂಗೆ ಇಟ್ಟಿನ್ರಿ. ಈಗ ಹಂಗೆ ಇವು ಬೆಳ್ಳುಳ್ಳಿ ತೊಗೊಂಬಂದ್ಯಾರಿ. ಅರ್ಧ ಕೆ ಜಿ ಬೆಳ್ಳುಳ್ಳಿ ತಂದಿ ನೋಡ್ರಿ. ಇಷ್ಟು 4 ಸೂಡು ತಂದಿದ್ದೆ ಪುಂಡೆ ಪಲ್ಯ. 4 ಸೂಡನ್ನು ಸೋಸಿಟ್ಟಿದ್ರೆ ಇವಾಗ ಕ್ಲೀನಾಗಿ ತೊಳೆದು ಕುದಿಸ್ಬೇಕ್ರಿ. ಬದ್ನಿಕಾಯಿ ತಂದಿನ್ರಿ. ಈಗ ಇದು ಮಾವಿನ ಹಣ್ಣು 2 ಥರ ಮಾವಿನ ಹಣ್ಣು ತಂದಿನ್ರಿ. ಎಲ್ಲರೂ ಇಡ್ತಾನೆ ಕುತ್ಕೊಂಡು ತಿಂತೇವ್ರಿ. ಈಗ ಇನ್ನೂ ಎಷ್ಟು ಹೋದ 4 ಕೆ ಜಿ ತೊಗೊಂಬಂದಿ ನೋಡ್ರಿ ಮಾವಿನ ಹಣ್ಣು. ಇಲ್ಲೆಲ್ಲ ಸಣ್ಣದ ಅಂಗಡಿಯಾಗ ತುಟ್ಟಿ ಕೊಡ್ತಾರೆ. ಮಾರ್ಕೆಟ್ನಾಗ ಸ್ವಲ್ಪ ಕಡಿಮೆ ಇದ್ದು ರೀ, 60 ರೂಪಾಯಿ ಕೆ ಜಿ ಅದು ಹಂಗಿದ್ವಲ್ರಿ. ಹಂಗಾಗಿ 4 ಕೆ ಜಿ ತೊಗೊಂಬಂದಿನಿ ನೋಡ್ರಿ ಮಾವಿನ ಹಣ್ಣು. ಮತ್ತು ಇದು ಕಸು ಮಾವಿನ ಹಣ್ಣು ತಂದಿನಿ. ಹಂಗಾಗಿ ಉಪ್ಪು ಹಾಕತ್ತೇಳಿ ಇಷ್ಟು ತೊಗೊಂಬಂದಿನ್ರಿ. ನಾ ಗೆಣಸು ತೊಗೊಂಬಂದಿನ್ರಿ. ಅಲ್ಲಿ ಒಳಗೆ ಬಿಟ್ಟಿನಿ ರೀ. ಇವಾಗ ಇದನ್ನ ಕ್ಲೀನ್ ಮಾಡ್ತೀನಿ ರೀ. ಪುಂಡೆ ಪಲ್ಯ ಮಸ್ತ್ ಪುಂಡೆ ಪಲ್ಯ ಮಾಡ್ಬೇಕು ನೋಡ್ರಿ. ನೋಡ್ರಿ, ನಾನು ಈಗ ಚಪಾತಿ ಮಾಡಾಕತ್ತೀನಿ ನೋಡ್ರಿ. 4 ಪದ್ರಿನ ಚಪಾತಿ ಮಾಡಾಕತ್ತೀನಿ ರೀ. ಆ ಕಡೆ ಪುಂಡೆ ಪಲ್ಯ ಸೋಸಿದ್ನಲ್ರಿ 4 ಸೂಡು ತಂದು, ಅದು 4 ಸೂಡ ಕುದ್ದು ಈಟೆ ಆಗಿಬಿಡ್ತದೆ ರೀ. ಹಾಗಾಗಿ ಅದಕ್ಕೆ ನಾನು ಜಾಸ್ತಿ ತೊಗೊಂಡೆ ರೀ 4 ಸೂಡ. ಅದನ್ನು ಚೆಂದಾಗ ಸೋಸಿ ಕ್ಲೀನಾಗ ತೊಳೆದು ಕುದಿಸಾಕೆ ಇಟ್ಟಿನಿ ನೋಡ್ರಿ. ಹಸಿಮೆಣ್ಸಿನ್ಕಾಯಿ ಹಾಕಿ ಆ ಕಡೆ ಕುದಿಸಾಕತ್ತೀನಿ ರೀ. ಕುದಿತದ. ನಾನು ಈ ಕಡೆ ಚಪಾತಿ ಮಾಡಾಕತ್ತೀನಿ ನೋಡ್ರಿ. ಪುಂಡೆ ಪಲ್ಯ ಜೋಡಿ ರೊಟ್ಟಿ ಆಗ್ಬೇಕ್ರಿ. ಚಪಾತಿಗೆನ ರೊಟ್ಟಿ ಆದ್ರೆ ಭಾರಿ ಟೇಸ್ಟ್ ಇರ್ತಾರೆ. ಅದ್ರಾಗ ಜೋಳದ ರೊಟ್ಟಿ ಆದ್ರೆ ದಪ್ಪನ ರೊಟ್ಟಿ ಆಗ್ಬೇಕು ನೋಡ್ರಿ. ದಪ್ಪನ ರೊಟ್ಟಿ ಪುಂಡೆ ಪಲ್ಯ ಅದ್ರಾಗ 1-2 ಹಸಿಮೆಣ್ಸಿನ್ಕಾಯಿ ಇರ್ಬೇಕು ನೋಡ್ರಿ. ಬಾಡಿಸ್ಕೊಂಡು ತಿಂದ್ರೆ ಅದ್ರಾಗ ಪುಂಡೆ ಪಲ್ಯ ಜೊತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿಂದ್ರೆ ಮಸ್ತ್ ಇರ್ತವೆ ನೋಡ್ರಿ. ಅದ್ರ ಮುಂದೆ ಯಾವ್ದು ಟೇಸ್ಟ್ ಹೇಳಬೇಡ್ರಿ. ಹಂಗೆ ಮೊದ್ಲಿಂದ ಟೇಸ್ಟ್ ಅವೇ ನೋಡ್ರಿ. ಮೊದಲ ಬಾಯಿ ಸೈ ಬರಲಿ ಏನು ತಿನ್ಬೇಕಂದಾಗ ಅಂಥದ್ದೆಲ್ಲ ಮಾಡ್ಕೊಂಡು ತಿಂತಿದ್ರಿ. ಈಗೇನು ಅಂಥದ್ದು ಬಾಯಿ ಸೈ ಇಲ್ಲದ್ರೆ ಅಂಥದ್ದೆಲ್ಲ ಪುಂಡೆ ಪಲ್ಯ ಬಗ್ಸಂಗಿಲ್ಲ ರೀ. ಬೇರೆ ಬಾಯಿ ಸೈ ಇಲ್ಲದ್ರೆ ಪುಂಡೆ ಪಲ್ಯ ಇದು ಅಂಥದ್ದೆಲ್ಲ ಬಗ್ಸಂಗಿಲ್ಲ ರೀ. ಎಗ್ ರೈಸ, ಗೋಬಿ ಮಂಚೂರಿ, ಇಂಥವೆಲ್ಲ ಪಾನಿಪುರಿ ಅಂಥದ್ದೆಲ್ಲ ತಿಂತಾರೆ ರೀ. ಮೊದಲಾದ್ರೆ ಇಂಥವೆಲ್ಲ ತಿಂತಿದ್ರು ನೋಡ್ರಿ. ಸಜ್ಜಿ ರೊಟ್ಟಿ ಪುಂಡೆ ಪಲ್ಯ ಅಂದ್ರೆ ಭಾರಿ ಇರ್ತದೆ ರೀ. ಜೋಳದ ರೊಟ್ಟಿ ಆದರೆ ಮೆತ್ತಗೆ ದಪ್ಪಗೆ ಮಾಡ್ಕೊಂಡು ತಿನ್ಬೇಕ್ರಿ. ಮಸ್ತ್ ಇರ್ತದೆ. ನಾವು ಚಪಾತಿ ಜೋಡಿ ತಿಂತೇವೆ ನೋಡ್ರಿ. ರೊಟ್ಟಿ ಮಾಡಿಲ್ಲ ರೀ, ರೊಟ್ಟಿ ಹಿಟ್ಟನ್ನು ಇಲ್ಲ ಅಂಥೇಳಿ ಚಪಾತಿನ ಮಾಡಿ ಚಪಾತಿ ಜೋಡಿ ತಿಂತೇವೆ ರೀ. ನೋಡ್ರಿ, ಆವಾಗ ಬಾಯಿ ಕತ್ತಿದವ್ರಿಗೆ ಯಾವುದು ರೊಟ್ಟಿ ಬೇರೆ ಪಲ್ಯ ಹೋಗಂಗಿಲ್ಲ. ನಾನು ಪುಂಡೆ ಪಲ್ಯ ಮಾಡಿ ಕೊಡ್ತಿದ್ರು. ಪುಂಡೆ ಪಲ್ಯ ರೊಟ್ಟಿ ಹಚ್ಚಿ ಕೊಟ್ರೆ ಒಂದು ರೊಟ್ಟಿ ಹೆಚ್ಚಿ ತಿಂತಿದ್ರು ರೀ. ಏನೂ ಹಾಕಿದ್ದಲ್ಲ ಅಂತ್ಯದ ಏನೂ ಬರ್ತಿದ್ದಿಲ್ಲ ರೀ ಅವಾಗ ಬ್ಯಾಂಕಿ ಹತ್ತಿದವ್ರಿಗೆ, ಹೋಟ್ಲಿದ್ದವ್ರಿಗೆ. ಈಗೆಲ್ಲ ಏನಿಲ್ಲ ನೋಡ್ರಿ. ಅಂಥದ್ದೆಲ್ಲ ಪಾನಿಪುರಿ ಅಂಥದ್ದು ತಿಂತಾರೆ. ನಾವೆಲ್ಲ ಅವಾಗ ನಮಗೂ 3 ಮಕ್ಕಳು ಆದ್ರಲ್ರಿ. ಅವಾಗೆಲ್ಲ ಪುಂಡೆ ಪಲ್ಯ ಅದು ಇಂಥದ್ದು ಜಾಸ್ತಿನೇ ತಿಂದೇವ್ರಿ ನಾವು ಅವಾಗ. ಹಂಗೆ ನಾನು ಗೆಣಸು ತೊಗೊಂಬಂದಿದ್ದೆ ರೀ. ಅಲ್ಲಿ ಅದಾವ ನೋಡ್ರಿ ಗೆಣಸು ಕುದಿಸಿಟ್ಟಿನಿ. ಮಗ್ಗಲು ಬೆಲ್ಲ ಜಜ್ಜಿಟ್ಟು ನೋಡ್ರಿ. ಗೆಣಸ ಬೆಲ್ಲ ತಿನ್ಬೇಕಂತೇಳಿ ಹಾಲು ಹಾಕ್ಕೊಂಡು ತಿಂದ್ರೆ ಮಸ್ತ್ ಇರ್ತದೆ ರೀ. ನಮ್ಮ ಮನ್ಯಾಗ ಯಾರು ಹಾಲು ಹಾಕ್ಕೊಂಡು ತಿನ್ನಂಗಿಲ್ಲ, ಹುಡುಗರು ನಮ್ಮ ಮನೆಯವ್ರು ತಿನ್ನಂಗಿಲ್ಲ. ಹಾಗಾಗಿ ಹಂಗೆ ತಿಂತೇವ್ರಿ. ಈಗ ಅದ್ರ ಪುಂಡೆ ಪಲ್ಯ ಮುಗ್ಸಾಕತ್ತೀನಿ ನೋಡ್ರಿ. ಅದ್ರಾಗ ಸ್ವಲ್ಪ ನುಚ್ಚು ಹಾಕಿ ಇಟ್ಟಿದ್ದೆ ರೀ. ನುಚ್ಚ, ಬೆಳ್ಳುಳ್ಳಿ ಜಜ್ಜಿ, ಅರ್ಶಿಣ ಪುಡಿ, ಜೀರಿಗೆ, ಉಪ್ಪು ಹಾಕಿ ಎಣ್ಣೆ ಹಾಕಿ ಅದು ಮ್ಯಾಗ ಮುಚ್ಚಿಟ್ಬಿಟ್ಟಿದ್ದೆ. ಚಂದ ಕುದ್ದದದು. ಈಗ ಈ ಥರ ಸಾರಿಂದು ಚಮಚ ತೊಗೊಂಡು ಈ ಥರ ಇದು ಮಾಡಾಕತ್ತೀನಿ ನೋಡ್ರಿ. ಅವಾಗೆಲ್ಲ ಪುಂಡೆ ಪಲ್ಯ ಮುಗ್ಚು ಇಲ್ಲ ರೀ. ಇದ್ರಲ್ಲೇ ನಾವು ಮುಗ್ಸೀನಿ ರೀ. ನೋಡಿರಿ, ಈ ಥರ ಪುಂಡೆ ಪಲ್ಯ ಇದ್ರ ಜೋಡಿ ಎಣ್ಣೆ ಹಾಕ್ಕೊಂಡು ತಿಂದ್ರಂದ್ರೆ ಒಂದು ಹಸಿಮೆಣ್ಸಿನ್ಕಾಯಿ ಅಷ್ಟು ಖಾರ ಕಡಿಮೆ ಇದ್ದಿದ್ದು ಹಸಿಮೆಣ್ಸಿನ್ಕಾಯಿ ತೊಗೊಂಡು ತಿಂದ್ರೆ ಮಸ್ತ್ ಇರ್ತದೆ ನೋಡ್ರಿ. ಎಲ್ಲ ಮಸ್ತ್ ಐತೆ ನೋಡ್ರಿ ಪುಂಡೆ ಪಲ್ಯ. ನಾನು ಈ ಸದ್ದ ಊಟ ಮಾಡ್ತೀನಿ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಇಲ್ಲಿಗೆ ಹ್ಯಾಂಡ್ ಮಾಡ್ತೀನಿ ರೀ.